ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೂ ಒಂದು ಭೂಗಳ್ಳರ ಕಣ್ಣು ಬಿದ್ದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ವರದಿಯನ್ನು ಮಾಡಿದ್ದೀವಿ, ಇಂಚಿಂಚು ಮಾಹಿತಿಯನ್ನು ಮಾಡಿದ್ದೀವಿ. ಆರಂಭದಲ್ಲಿ 27 ಕಿಲೋಮೀಟರ್ ಇದ್ದ ರಾಷ್ಟ್ರೀಯ ಉದ್ಯಾನವನ 2016ರಲ್ಲಿ 4.5 ಕಿಲೋಮೀಟರ್ಗೆ ಇಳಿದಿದೆಯಂತೆ. 2018ರಲ್ಲಿ ಸೂಕ್ಷ್ಮ ವಲಯ ವ್ಯಾಪ್ತಿ 1 ಕಿಲೋಮೀಟರ್ಗೆ ಇಳಿಕೆಯಾಗಿದೆ. ನೋಡಿ, ಒಟ್ಟು 27 ಕಿಲೋಮೀಟರ್ ಇದ್ದದ್ದು 4.5 ಕಿಲೋಮೀಟರ್ಗೆ ಇಳಿದಂತೆ ಸೂಕ್ಷ್ಮ ವಲಯ ಅಂತೇಳಿ. ಯಾರು ಮಾಡಿದ್ದಿದು? ಆಮೇಲೆ ಇದೀಗ 1 ಕಿಲೋಮೀಟರ್ ಈ ಥರ ಸೂಕ್ಷ್ಮ ವಲಯ ಅಂತಿರುತ್ತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಅದನ್ನು ಈಗ 4 ಕಿಲೋಮೀಟರ್ ಮಾಡಿದ್ದಾರೆ. ಯಾರು ಮಾಡಿದ್ದು? ಯಾರಿದನ್ನು ಈ ಭೂಗಳ್ಳರು ಒಂದು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಲಾಲ್ಬಾಗಲ್ಲಿ ಏನ್ರಿ ಆಗ್ತಾ ಇದೆ ಈ ಜಗತ್ತಿನಲ್ಲಿ? ಆಮೇಲೆ ಇದು ನಮಗೇನು ಗೊತ್ತಾ ಖುಷಿ? ಹೌದಾ, ದೇವಸ್ಥಾನ ಗಲಾಟೆ ಆಯಿತಾ, ಹೋಗೋಣ. ಆನೆ ಗಲಾಟೆ ಆಯಿತಾ, ಹೋಗೋಣ. ಆಮೇಲೆ ಅಕ್ಕಿ ಕಡಿಮೆಗೆ ಸಿಗ್ತಾ, ಹೋಗೋಣ. ಇಂಥದ್ದೇ ಗಲಾಟೆಗಳು ಬಿಟ್ಟರೆ ಈ ಬನ್ನೇರುಘಟ್ಟದಿಂದ ಯಾರಿಗೂ ಅರ್ಥನೇ ಆಗಲ್ಲ. ಸೂಕ್ಷ್ಮ ವಲಯ ಅಂದರೆ ಏನು, ಯಾಕೆ ಮಾಡ್ತಿದ್ದಾರೆ, ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಏನಪ್ಪ, ಆಗುವಂಥ ಅನಾಹುತಗಳಿದೆಯಲ್ಲ ಎಲ್ಲಿ ತನಕ ಆಗತ್ತೆ ಅಂತೇಳಿ. ನೀವು ಡೆಲ್ಲಿಯಲ್ಲಿ ನೋಡಿ, ಡೆಲ್ಲಿಯಲ್ಲಿ ನೀವು ಮನೆಯೊಳಗೆ AC, ಫ್ರಿಜ್ಜು, ಇದೇ ಥರ ಗಾಳಿ ಕ್ಲೀನ್ ಮಾಡೋ ಮಿಷನ್ ಹಾಕಿರ್ಬೇಕು ಮೇಲೆ. ಅಲ್ಲೇನಾದರೂ ಮಕ್ಕಳು ಜನಿಸಿದರೆ ಒಂದು 40 ವರ್ಷ ಡಮಾರ್. ಆಮೇಲೆ ಯಾಕಂದರೆ ಶ್ವಾಸಕೋಶದ ಕಾಯಿಲೆ ಬಂದು ಸತ್ತೋಗ್ಬಿಡ್ತಾರೆ. ಆಮೇಲೆ ಏನು ಅಸ್ತಮ ಅಂದರೆ ಸತ್ತೋಗ್ಬಿಡ್ತಾರೆ. ನಾವು ಈ ಥರ ನಮಗೆ ಬೇಕಿರುವಂತಹ ಈ ಪ್ರಕೃತಿಯನ್ನು ಹಾಳು ಮಾಡ್ತಾ ಹೋದರೆ ಏನು? ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸುನಿಲ್ ಮಾಡಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ ಹೆಡ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರು ಟೈಮ್ಗೂ ಟಕ್ಕರ್ ಕೊಡುವಷ್ಟು ಸ್ಪೀಡ್ನಲ್ಲಿ ಓಡ್ತಿರೋ ಮಹಾನಗರ. ಕಾಂಕ್ರೀಟ್ ಕಾಡಾಗಿರೋ ಬೆಂಗಳೂರಿನ ತುಸು ದೂರದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರೋ ವನರಾಶಿ ಇದೆ. ಮೃಗ ಖಗಗಳ ಸಮ್ಮಿಲನವಿದೆ. ಮನಸ್ಸಿನ ಜಂಜಾಟಗಳಿಗೆ ಮುಕ್ತಿ ಕೊಡುವ ಪ್ರಕೃತಿಯ ಧ್ಯಾನ ಮಂದಿರವಿದೆ. ಅದೇ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ರಾಜಧಾನಿಯಿಂದ ಕೇವಲ 27 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತ ಸೂಕ್ಷ್ಮ ಪರಿಸರ ವಲಯವೂ ಕೂಡ ಇದೆ. ಆರಂಭದಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಈ ಸೂಕ್ಷ್ಮ ವಲಯ 2016ರಲ್ಲಿ 4.5 ಕಿಲೋಮೀಟರ್ಗೆ ಇಳಿದಿದ್ದು, 2018ರಲ್ಲಿ ಸೂಕ್ಷ್ಮ ವಲಯದ ವ್ಯಾಪ್ತಿಯನ್ನ 1 ಕಿಲೋಮೀಟರ್ ವ್ಯಾಪ್ತಿಗೆ ಕಡಿತಗೊಳಿಸಲಾಗಿದೆ. ವರ್ಷದಿಂದ ವರ್ಷಕ್ಕೆ ಸೂಕ್ಷ್ಮ ವಲಯದ ವ್ಯಾಪ್ತಿ ಕಡಿತಗೊಳ್ಳುತ್ತಿರೋದು ಯಾಕೆ? ಅಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆಯೊಂದಿಗೆ ಅಖಾಡಕ್ಕಿಳಿದ ರಿಪಬ್ಲಿಕ್ ಕನ್ನಡ ತಂಡಕ್ಕೆ ಸ್ಫೋಟಕ ವಿಚಾರಗಳು ಸಿಕ್ಕಿವೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತ ಹಲವಾರು ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಮೊದಲು. ಈಗ ಕೊಂಚ ಮಟ್ಟಿಗೆ ಕಮ್ಮಿಯಾಗಿದೆ. ಇದಕ್ಕೆ ಸ್ಥಳೀಯರ ವಿರೋಧ, ಅದೇ ರೀತಿಯಲ್ಲಿ ಈ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ಒಂದಿಷ್ಟು ಅಕ್ರಮ ಚಟುವಟಿಕೆಗಳು ಕಮ್ಮಿಯಾಗಿದ್ದಾವೆ. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದರೆ ಅಕ್ರಮ ಗಣಿಗಾರಿಕೆ. ಬನ್ನೇರುಘಟ್ಟ ಪರಿಸರ ಸೂಕ್ಷ್ಮ ವಲಯದ ಸುತ್ತಲೂ ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ. ಕಲ್ಲು ಗಣಿಗಾರಿಕೆಗಾಗಿ ಬೃಹತ್ ಬೆಟ್ಟವನ್ನ ಕಡಿಯಲಾಗಿದೆ. ಇದೀಗ ಅರಣ್ಯ ಕಾನೂನು ಉಲ್ಲಂಘಿಸಿ ಕಾಡಂಚಿನಲ್ಲೇ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿವೆ. ಈಕೋ ಸೆನ್ಸಿಟಿವ್ ಝೋನ್ ಹೋಗೋದ್ರಿಂದ ಫುಲ್ ಆನಿಮಲ್ ಲೈಫ್, ಪ್ಲಾಂಟ್ ಲೈಫ್ ಇತ್ತು ಸರ್. ಪ್ಲಾಂಟ್ ಲೈಫ್ ಹೋಗಿದ ತಕ್ಷಣ ಟೆಂಪ್ರೇಚರ್ ರೈಸ್ ಆಗುತ್ತೆ. ಇಲ್ಲಿ ಇರೋ ರೈತರಿಗೆ ನೀರಿರಲ್ಲ, ಪ್ಲಾಂಟ್ಸ್ ಬೆಳೆಯೋಕ್ಕಾಗಲ್ಲ, ಅಗ್ರಿಕಲ್ಚರ್ ತೊಂದರೆ ಆಗುತ್ತೆ. ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಆದರೆ ದೆಲ್ ಬಿ ಅ ಲಾಟ್ ಆಫ್ ಟ್ರಬಲ್ ಫಾರ್ ದ ಅನಿಮಲ್ಸ್ ಆ್ಯಂಡ್ ದ ಫಾರೆಸ್ಟ್ ಸಿಸ್ಟಮ್ ಇಟ್ ಸೆಲ್ಫ್. ಈ ನಡುವೆ ಆನೇಕಲ್ ಮತ್ತು ಹಾರೋಹಳ್ಳಿ ಮಧ್ಯೆ ಸಂಪರ್ಕ ಕಲ್ಪಿಸಲು ಎಲಿಫೆಂಟ್ ಕಾರಿಡಾರ್ನಲ್ಲೇ ಫ್ಲೈಓವರ್ ನಿರ್ಮಾಣಕ್ಕೆ ಸಿದ್ಧತೆ ನಡೀತಾ ಇದೆ. ಸೂರ್ಯನಗರದ 4ನೇ ಹಂತದ ಟೌನ್ಶಿಪ್ ನಿರ್ಮಾಣಕ್ಕೆ ಬನ್ನೇರುಘಟ್ಟ ಉದ್ಯಾನವನ ಹಾಗೂ ರೈತರಿಗೆ ಸೇರಿದ 2,000 ಎಕರೆ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಎಲ್ಲ ಇಲ್ಲಿಗಲ್ ಆಗಿ ಸರ್ ಮಾಡ್ತಾ ಇರೋದು ಇವರು. ಇದನ್ನು ಅವಾರ್ಡು ಮಾಡೋಕ್ಕೆ ಬರಲ್ಲ, ಇದನ್ನು ಮಾಡೋಕ್ಕೆ ಅಂದರೆ ಸರ್ ಇದು ಎಲ್ಲ ಇಲ್ಲಿಗಲ್ಲೇ ಪ್ರಾಜೆಕ್ಟು. ಅಂದರೆ ಒಂಥರ ಸರ್ ಭೂಗಳ್ಳರ ಲೆಕ್ಕ ಆಗೋಗ್ಬಿಟ್ಟೆ ಸರ್ ಈ ಪ್ರಾಜೆಕ್ಟ್ನ. ನಾವು ಒಂದು ಹೇಳಿದ್ರೆ ಜನಗಳು ದಿಕ್ಕು ತಪ್ಪಿಸ್ತಾರೆ ಜನಗಳಿಗೆ. ಭೂಮಾಫಿ ಅಂದರೆ ಒಬ್ಬನಿಗೆ 60 ಲಕ್ಷ ಸರ್, ಈ ಥರ ಸರ್ಕಾರದಲ್ಲಿ ಅಂದರೆ ರಿಯಲ್ ಎಸ್ಟೇಟ್ ದಂಧೆ ಸರ್ ಇದು. ಒಬ್ಬನಿಗೆ 70 ಲಕ್ಷ ಆ ಥರ ಅಲ್ಲ ಸರ್. ಈಗ ನೀವು ಆ ಥರ ಪರಿಹಾರ ಕೊಡಬೇಕಾದ್ರೆ 2013ರಲ್ಲಿ ಅಕ್ವಿಜೇಷನ್ ಮಾಡ್ಕೊಂಡ್ರಲ್ವಾ, ನೀವು ಅವಾಗ ಕೊಟ್ಟರೆ ಜನ ಬೇರೆ ಕಡೆ ನನ್ನ ಜೀವನ ಕಟ್ಕೊಂಡರು. ನೀವು 2013ರಲ್ಲಿ ಮಾಡಿಬಿಟ್ಟು ಈಗ 2024ರಲ್ಲಿ ಬಂದುಬಿಟ್ಟು ನೀವು ಅವಾರ್ಡ್ ಡಿಸೆಂಬರ್ ಯಾವುದೋ ತಿಂಗಳಲ್ಲಿ ಅವಾರ್ಡ್ ಮಾಡಿಬಿಟ್ಟು ಈಗ ನೀವು 60 ಲಕ್ಷ ಆದರೆ ಯಾರನ್ನು ತಗೊಳ್ತಾರೆ ಸರ್? ನನಗೆ ಜಮೀನು ಕೊಡ್ತೀನಿ,
ನನ್ನ ಜಮೀನು ತಗೊಟ್ಬಿಡ್ಲಿ ಪಕ್ಕ ಎಲ್ಲ ಇಲ್ಲೇ ಊರ ಹತ್ರ ತಗೊಟ್ಬಿಟ್ಟು ನಾನು ಜಮೀನು ಬಿಟ್ಕೊಡಕ್ಕೆ ಸಿದ್ಧವಾಗಿದ್ದೀನಿ. ಸುಮ್ಮನೆ ಇವರು ಈ ಥರ ಎಲ್ಲ ನಾಟಕ ನಮಗೆ ಏನೇನೋ ಹೇಳಿದ್ರೆ ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ ಸರ್. ಬನ್ನೇರುಘಟ್ಟ ಉಳಿಸಿ. ಹಾಗಿದ್ರೆ ಇಲ್ಲಿ ಆಗ್ಬೇಕಾಗಿರೋದು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅವೈಜ್ಞಾನಿಕವಾಗಿ ಪರಿಸರ ಸೂಕ್ಷ್ಮ ವಲಯದ ಮಿತಿಯನ್ನ ಹೆಚ್ಚಳ ಮಾಡಬೇಕು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಒಳಗೆ ಸಾಗುವ ಉದ್ದೇಶಿತ 3.85 ಕಿಲೋಮೀಟರ್ ಎಲಿವೇಟೆಡ್ ಹೈವೇ ನಿರ್ಮಾಣ ಕೈಬಿಡಬೇಕು. ಸೂರ್ಯನಗರ 4ನೇ ಹಂತದ ಟೌನ್ಶಿಪ್ ಯೋಜನೆಯ ಭೂ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ಕೊನೆಯದಾಗಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ತಲೆ ಎತ್ತಿರುವಂಥ ಅಕ್ರಮ ರೆಸಾರ್ಟ್ಗಳನ್ನು ಮುಚ್ಚಲು ಕ್ರಮವನ್ನ ಕೈಗೊಳ್ಳಬೇಕು. ಕರ್ನಾಟಕಕ್ಕಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಬನ್ನೇರುಘಟ್ಟವನ್ನ ಉಳಿಸಲು ರಿಪಬ್ಲಿಕ್ ಕನ್ನಡ ಮಹಾ ಅಭಿಯಾನ ಶುರು ಮಾಡಿದ್ದು ನಾಡು ನುಡಿ ನೆಲದ ರಕ್ಷಣೆಗೆ ಕಟಿಬದ್ಧವಾಗಿದೆ. ಓಕೆ, ನಮ್ಮ ಸುನಿಲ್ ಇದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಮಾಡಿದ್ದಾರೆ. 27 ಕಿಲೋಮೀಟರ್ ಇದ್ದದ್ದು ಸೂಕ್ಷ್ಮ ವಲಯ, 4.5 ಕಿಲೋಮೀಟ್ರ್. ಯಾವ ಹಲ್ಕಟ್ ಅಧಿಕಾರಿಗಳು ಇದನ್ನು ಮಾಡಿದ್ದು? ಯಾರು ಅಧಿಕಾರ ಕೊಟ್ಟು? ಗೊತ್ತಿಲ್ಲದೆ ಮಾಡಿಬಿಡ್ತಾರಪ್ಪ. ಈ 40% ಮತ್ತೊಂದು ಇವರೆಲ್ಲ ಎಂಥ ಬಕಾಸರು ಅಂತಂದರೆ, ನಾವು ಹೇಳ್ತೀವಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತೀವಲ್ವಾ ಶ್ರುತಿ. ನಾವು 34,000 ಕೋಟಿ ಪ್ರತಿ ತಿಂಗಳು ಮಹಾರಾಷ್ಟ್ರ ಕಟ್ಟತ್ತೆ. 34,000 ಕೋಟಿ, ಅದು ನಂಬರ್ 1. ನಂಬರ್ 2 ಯಾರು ಗೊತ್ತಾ? ಕರ್ನಾಟಕ. ನಾವು ಕಟ್ಟೋದು ಪ್ರತಿ ತಿಂಗಳು 11,000 ಕೋಟಿ. ಆದರೆ ಬೇಸಿಕಲಿ 11,000 ಕೋಟಿ ಅಲ್ಲ, ನಾವು 20,000 ಕೋಟಿ ಕಟ್ಬೋದು. ಆ 20,000 ಕೋಟಿಯಲ್ಲಿ ಎಲ್ಲವೂ ಕೂಡ ಈ ಅಧಿಕಾರಿಗಳ ಪಾಲಾಗ್ತಾ ಇದೆ. ನಮ್ಮಲ್ಲಿ ನಾನೊಂದು ಇದು ಮಾಡಿದ್ದೆ, 100 ಕೋಟಿ ರೂಪಾಯಿಯ ಇದು ಗುಡ್ಕ ತಿಂತಾರಂತೆ. ಗುಡ್ಕ ಅಂದರೆ ಇದೆಯಲ್ಲ, ಒಂದು ದಿವಸಕ್ಕೆ 100 ಕೋಟಿ ರೂಪಾಯಿದ್ದು. ಅದಕ್ಕೆ 28% GST ಇದೆ. ಅಂದರೆ ಒಂದು ದಿವಸಕ್ಕೆ 28 ಕೋಟಿ. 1 ನಯ ಪೈಸೆ ಕೂಡ ಸರ್ಕಾರಕ್ಕೆ ಹೋಗಲ್ಲ. ಅದು ಪ್ರತಿ ದಿವಸ 28 ಕೋಟಿ. ಕೇವಲ ನಾನು ಆ ಗುಡ್ಕಾ ವಿಚಾರಕ್ಕೆ ಮಾತ್ರ ಹೇಳಿದ್ದು. 28 ಕೋಟಿ ಹೋಗೋದು ಯಾರು ಗೊತ್ತಾ? ಈ ಅಧಿಕಾರಿಗಳ ಜೇಬಿಗೆ. ತಿಂಗಳಿಗೆ ಎಷ್ಟಾಯಿತು? ವರ್ಷಕ್ಕೆ ಎಷ್ಟಾಯಿತು? ಒಂದು ಕಡೆ ಕೇಂದ್ರಕ್ಕೆ ಹೋಗಿದ್ದು ವಾಪಸ್ ಬರಬೇಕು ನಿಜ. ಆಮೇಲೆ ಇಲ್ಲಿ ಇವರನ್ನ ಯಾರು ಮಟ್ಟ ಹಾಕಬೇಕು? ಇವರನ್ನ ಸರ್ಕಾರವೇ ಮಟ್ಟ ಹಾಕಬೇಕಲ್ಲ. ಈಗ ನೋಡಿ, 27 ಕಿಲೋಮೀಟರ್ದು 4ವರೆಗೆ ಇವ್ರಿಗೊಂದು ಮನ ಮರ್ಯಾದಿದೆ. ಇವರಿಗೆ ಈ ಥರ ಪ್ರಕೃತಿಯನ್ನು ಹಾಳು ಮಾಡ್ತಾ ಇರುವಂಥದ್ದು. ಸುನಿಲ್ ಇದರ ಲೈವಲ್ಲಿ. ಸುನಿಲ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀರಿ. ಸುನಿಲ್, ಇದು ಏನಾಗಿದೆ, ನಮ್ಮ ವೀಕ್ಷಕರಿಗೂ ಅಷ್ಟೇ, ಮಾಧ್ಯಮಗಳು ಅಷ್ಟೇ, ಯಾವುದು ರಂಗೀನ್ ಸ್ಟೋರಿಗಳಿರುತ್ತೆ ಅದನ್ನು ನಾವು ಕೊಡ್ತಾ ಹೋಗ್ತೀವಿ. ನಿಜವಾಗಿ ಒಬ್ಬ ಮಾಧ್ಯಮವಾಗಿ ಒಬ್ಬ ವರದಿಗಾರನಾಗಿ ಮಾಡಬೇಕಾದ ಸ್ಟೋರಿ ಇದು. ನಿಜವಾಗಿ ಸಮಾಜಕ್ಕೆ ಒಳಿತು ಮಾಡುವಂಥ ಸ್ಟೋರಿ ಇದು. ದಯವಿಟ್ಟು ಹೇಳಿ ಸುನಿಲ್, ಇಲ್ಲಿ ಆಗಿರುವಂಥ ದೊಡ್ಡ ಆಘಾತ ಏನು ನಿಮಗೆ? 27 ಕಿಲೋಮೀಟರ್ ಇದ್ದಂಥ ಸೂಕ್ಷ್ಮ ವಲಯ 4.5 ಕಿಲೋಮೀಟ್ರಿಗೆ ಅದು ಹೆಂಗೆ ನಡೆಯಿತು? ಅದೊಂದು ಚರ್ಚೆ, ಅದೊಂದು ಏನೋ ಪೇಪರಲ್ಲಿ ಅದರ ಬಗ್ಗೆ ಹಿಂಗೆ ಮಾಡ್ತಾ ಇದ್ದೀವಿ, ಏನು ಬರಲ್ವಾ? ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಏನು ಬೇಕಿದ್ರೂ ಮಾಡ್ತಾರಾ? ಇದರ ಬಗ್ಗೆ ವಿವರವಾಗಿ ಹೇಳಿ ಸುನಿಲ್ ಪ್ಲೀಸ್. ಎಸ್ ಜಯಪ್ರಕಾಶ್, ಆನೇಕಲ್ ತಾಲೂಕಿನಲ್ಲಿರುವಂತಹ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ, ಇದರ ಸುತ್ತಮುತ್ತ ಇರುವಂತಹ ಪರಿಸರ ಸೂಕ್ಷ್ಮ ವಲಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇರುವಂಥದ್ದು. ಅಂದರೆ 2018ರಲ್ಲಿ ಈ ಒಂದು ಪರಿಸರ ಸೂಕ್ಷ್ಮ ವಲಯವನ್ನು ಕೇವಲ 1 ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. 2020ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಕೂಡ ಆಗಿತ್ತು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮ್ಮ ರಾಜ್ಯ ಸರ್ಕಾರವೇ ಈ ಒಂದು ಪರಿಸರ ಸೂಕ್ಷ್ಮ ವಲಯವನ್ನು ಕಮ್ಮಿ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ, ಈ ಬನ್ನೇರುಘಟ್ಟ ಸುತ್ತಮುತ್ತ ಪ್ರದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದಾಗಿತ್ತು. ಆದರೆ ಇಂಡೈರೆಕ್ಟ್ ಆಗಿ ಹೇಳೋದಿದ್ರೆ ಇದು ಒಂದು ರೀತಿಯಲ್ಲಿ ಪರಿಸರವನ್ನು ನಾಶ ಮಾಡುವಂಥದ್ದು. ಏನಕ್ಕೆ ಅಂದರೆ, ಇವರಿಗೆ ಒಂದು ಟೌನ್ಶಿಪ್ನ ಮಾಡಬೇಕಾಗಿತ್ತು. ಅತ್ಯಂತ ದೊಡ್ಡ ಟೌನ್ಶಿಪ್, ಒಂದು ರೀತಿಯಲ್ಲಿ ಹೇಳೋದಿದ್ರೆ ಇದು ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಟೌನ್ಶಿಪ್ ಅಂತ ಹೇಳಲಾಗ್ತದೆ. ಈಗಾಗಲೇ ಸೂರ್ಯನಗರ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ 3 ಹಂತದ ಟೌನ್ಶಿಪ್ಗಳು ಈಗಾಗಲೇ ಪೂರ್ಣಗೊಂಡಿದ್ದಾವೆ. ಆದರೆ ಅಲ್ಲಿ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಿವೇಶನಗಳನ್ನು ಹಂಚಿಕೆ
ಮಾಡಲಾಗಿಲ್ಲ, ಜೊತೆಗೆ ಅಲ್ಲಿ ಯಾರು ಕೂಡ ಸೈಟ್ ತಗೊಳಕ್ಕೆ ಬರ್ತಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸೂರ್ಯನಗರ 4ನೇ ಹಂತದ ಟೌನ್ಶಿಪ್ಪಿಗೋಸ್ಕರ ಕಾಮಗಾರಿ ಆರಂಭ ಆಗಿತ್ತು. 2013ರಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ಆಗಿತ್ತು. ಆದರೆ ದುರಂತ ಅಂದರೆ ಆ ಸಂದರ್ಭದಲ್ಲಿ ಈ ಒಂದು ಇಕೋ ಸೆನ್ಸಿಟಿವ್ ಝೋನ್ ಏನಿದೆ ಅದರ ವ್ಯಾಪ್ತಿ ಸುಮಾರು 10 ಕಿಲೋಮೀಟರ್ ಅಷ್ಟಿತ್ತು. ಈ 10 ಕಿಲೋಮೀಟರ್ ಒಳಗಡೆ ಬರುವಂತಹ ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲೇ ಬರುವಂತಹ ಜಾಗದಲ್ಲಿ ಈ ಒಂದು ಟೌನ್ಶಿಪ್ನ ನಿರ್ಮಾಣ ಮಾಡೋದಕ್ಕೆ ನೋಟಿಫಿಕೇಶನ್ ಆಗಿತ್ತು. ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸೂರ್ಯನಗರ 4th ಸ್ಟೇಜ್ನಲ್ಲಿ ನಡೀತಾ ಇರುವಂತಹ ಟೌನ್ಶಿಪ್ನ ಒಂದು ಕಾಮಗಾರಿ. ಇಲ್ಲಿ ಈಗ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಸುಮಾರು 2,000 ಎಕರೆ ಜಾಗವನ್ನು ಈ ಒಂದು ಟೌನ್ಶಿಪ್ ಮಾಡೋದಕ್ಕೆ ಅಂತ ಹೇಳಿ ಭೂಸ್ವಾಧೀನವನ್ನು ಮಾಡ್ಕೊಂಡಿದ್ದಾರೆ. ಅದು ಕೂಡ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಪಾಲಿಸ್ತದೆ. ಅಂದರೆ ರೈತರಿಗೆ ಮೋಸ ಮಾಡಿ ರೈತರಿಂದ ಬಲವಂತವಾಗಿ ಭೂಮಿಯನ್ನು ಪಡ್ಕೊಂಡು ಈ ಒಂದು ಟೌನ್ಶಿಪ್ನ ಮಾಡಲಾಗಿರುವಂಥದ್ದು. ಸುಮಾರು 20,000 ಮಂದಿಗೆ ಸೈಟ್ಗಳನ್ನು ಹಂಚಿಕೆ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಟೌನ್ಶಿಪ್ನ ಮಾಡಿರುವಂಥದ್ದು. ಇದರ ಪರಿಣಾಮವಾಗಿ ಏನಾಗಿದೆ ಅಂದರೆ ಇದರ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದ್ದಾವೆ. ಈ ಜಾಗದಲ್ಲೂ ಕೂಡ ರೈತರು ಅಗ್ರಿಕಲ್ಚರ್ನ ಮಾಡ್ತಾಯಿದ್ರು. ಈ ಒಂದು ಟೌನ್ಶಿಪ್ಪಿಂದಾಗಿ ಈಗ ಇಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಅವರಿಗೆ ಸೂಕ್ತ ರೀತಿಯಾದಂತಹ ಒಂದು ಪರಿಹಾರದ ಹಣ ಕೂಡ ಸಿಕ್ಕಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಗ್ರಾಮಸ್ಥರು ಈ ಒಂದು ಟೌನ್ಶಿಪ್ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೆ ಒಳ್ಳೆಯದು ಮಾಡೋದಕ್ಕೋಸ್ಕರ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಈ ಒಂದು ಟೌನ್ಶಿಪ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲದಕ್ಕಿಂತ ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಈ ಒಂದು 2,000 ಎಕರೆ ಜಾಗದಲ್ಲಿ ಸುಮಾರು 1,000 ಎಕರೆ ಜಾಗ ಸರ್ಕಾರಿ ಗೋಮಾಳವೇ ಇತ್ತು. ಆದರೆ ಆ ಒಂದು ಸರ್ಕಾರಿ ಗೋಮಾಳಕ್ಕಿದ್ದಂತಹ ದಾಖಲೆಗಳನ್ನು ಕೂಡ ತಿದ್ದುಪಡಿ ಮಾಡಿ ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಲ್ಲೂ ಕೂಡ ಯಾರೋ ಒಬ್ಬರು ಇದ್ದರು, ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿ ಆನ್ ಡಾಕ್ಯುಮೆಂಟ್ ತೋರಿಸಿದ್ದಾರೆ ಅನ್ನುವಂಥದ್ದು ಆರೋಪವನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಅಂದಾಜು 1,000ಕ್ಕೂ ಅಧಿಕ ಕೋಟಿಗಳ ಸ್ಕ್ಯಾಮ್ ಈ ಒಂದು ಟೌನ್ಶಿಪ್ನಲ್ಲಿ ಆಗಿದೆ ಅನ್ನುವಂಥದ್ದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ. ಸೋಮಶೇಖರ್ ಅವ್ರ ಜೊತೆಗೆ ನಾನು ಮೊದಲನೇದಾಗಿ ಮಾತಾಡ್ತೀನಿ. ಸೋಮಶೇಖರ್ ಅವರೇ, ಯಾವ ರೀತಿ ಸರ್ಕಾರ ಈ ಒಂದು ಟೌನ್ಶಿಪ್ನ ಮಾಡೋದಕ್ಕೆ ಪ್ಲ್ಯಾನ್ನ ಮಾಡಿರುವಂಥದ್ದು ಮತ್ತು ನಿಮಗೆ ಗ್ರಾಮಸ್ಥರಿಗೆ ಏನೇನು ತೊಂದರೆಗಳಾಗಿದ್ದಾವೆ? ಸರ್, ಇದು ಮೊದಲಿಗೆ ಇದು ಎಕೋಸೆನ್ಸಿಟಿ ಝೋನ್ ಅಂತ ಬರ್ತಿದೆ. ಇದು ಕಾಡು ಪ್ರಾಣಿಗಳು ಬಂದು ಹೋಗೋಂಥ ಜಾಗ. ಸೀಮಿತವಾಗಿ ಇದು 4ರಿಂದ 5 ಕಿಲೋಮೀಟ್ರು ಸೆಂಟ್ರಲ್ ಗೌರ್ಮೆಂಟಿಂದ ಬಿಡಲೇಬೇಕು ಅಂತ ಇತ್ತು. ಫಸ್ಟು 14 ಕಿಲೋಮೀಟ್ರ್ ಇತ್ತು, 10 ಕಿಲೋಮೀಟ್ರ್ ಮಾಡಿದ್ರು. 10 ಕಿಲೋಮೀಟ್ರಿಂದ 4 ಕಿಲೋಮೀಟ್ರ್ ಮಾಡಿದ್ರು. ಆಮೇಲೆ 1 ಕಿಲೋಮೀಟ್ರಿಗೆ ರೆಡ್ಯೂಸ್ ಮಾಡಿದ್ದಾರೆ. ಏಕಾಏಕಿ ಇವು ರೆಡ್ಯೂಸ್ ಮಾಡಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಏನು ಜಾಗನೇ ಇಲ್ದಿದ್ದಂಗೆ ಮಾಡಿದ್ದಾರೆ. ಲಾಸ್ಟ್ ಟೈಮು ಒಂದು ವಾರದ ಹಿಂದೆ ಇಲ್ಲೇ 20 ಆನೆ ನೈಟ್ ಬಂದು ಹೋಗಿದ್ದಾವೆ. ನೈಟ್ ಬಂದು ಹೋಗಿ ಇಲ್ಲಿ ರೈತ ಮಾಡಿದಂಥ ಕೆಲವೇ ರೈತರು ಮಾಡಿರೋದು ಎಲ್ಲ ಜಾಗನೂ ಕಿತ್ಕೊಂಡಿರೋದ್ರಿಂದ ಕೆಲವು ರೈತರು ಜೀವನೋಪಯೋಗಕ್ಕಾಗಿ ಮಾಡ್ಕೊಂಡಿರೋದಂಥ ಆನೆ ಕಾಡಲ್ಲಿ ಜಾಗ ಇಲ್ಲದೆ ಇಲ್ಲಿ ಬಂದು ಅದನ್ನೆಲ್ಲ ಮೇಯ್ಕೊಂಡು ಹೋಗಿದೆ. ಮತ್ತು ಇವರು ಬಗ್ಗನದೊಡ್ಡಿಯಲ್ಲಿ 900 ಎಕರೆ ಗೋಮಾಳ ಇದೆ, ಕಾಡ್ಜಕ್ನಹಳ್ಳಿಲಿ 1000 ಎಕರೆ ಇದೆ. ಒಟ್ಟಾರೆಯಾಗಿ 1,500 ಎಕರೆ ಗೋಮಾಳನ ಏಕಾಏಕಿ ಅಲ್ಲಿ ರೈತ ತಾತ ಮುತ್ತಾತರಿಂದ ಕಾಲದಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಿಂದು ಯಾವುದು ದಾಖಲೆ ಇಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ಆದರೆ ರೈತ ಅಲ್ಲಿ 53, 57, 50 ಅರ್ಜಿ ಹಾಕ್ಕೊಂಡು ಉಳುಮೆ ಮಾಡ್ಕೊಳ್ತಾ ಇರ್ತಾನೆ. ಅವ್ರಿಗೆ ಯಾವುದು ಮಾಹಿತಿ ಕೊಡ್ತಾನೆ ತಗೊಳ್ತೀನಿ. ನೋಡಿ ವೀಕ್ಷಕರೇ, ಸುನಿಲ್ ಅವರು ಅದನ್ನು ನೋಡಿ, ಇಷ್ಟು ಎಕರೆ ಜಾಗ ನನಗೆ ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ, ಈ ಬಡವರದ್ದು SEZ ಅಂತೇಳಿ ಎಲ್ಲ ಕೆಲವು ಆಕ್ರಮಿಸ್ಕೊಂಡಿರ್ತಾರೆ, ಅವ್ರಿಗೆ ಸಿಗೋದಿಲ್ಲ. ಈಗ ಇದನ್ನು ಸೂಕ್ಷ್ಮ ವಲಯ ಅಂತೇಳಿ ಬಿಡಬೇಕಾಗಿತ್ತು. ಅದು ಹೆಂಗೆ ಬಂತು ಅಲ್ಲಿಗೆ? 20,000 ಸೈಟ್ ಕೊಡೋದಕ್ಕೆ ಹೆಂಗೆ ಬಂದರು ಅಲ್ಲಿಗೆ? ಕೈ ಬಿಸಿ ಮಾಡೋದೇ ಆಗಿರತ್ತಾ? ಅಲ್ಲಿ ನೀವು ಮಲ್ಲೇಶ್ವರಮಲ್ಲಿ ನೋಡಿದಾಗ ಅಲ್ಲಿ ಮಂತ್ರಿ ಮಾಲ್ ಇದೆಯಲ್ಲ, ಎಷ್ಟು ಹತ್ತಿರದಿಂದ ಕಟ್ಟಿದ್ದಾರೆ. ನಾಳೆ ಒಂದು 50 ವರ್ಷ ಆದ ನಂತರ ಆ ರೋಡ್ ಅಗಲ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದನ್ನೆಲ್ಲ ಯಾರು ಗಮನ ಹರಿಸಬೇಕು? ಸರ್ಕಾರಗಳು ತಾನೇ. ಇಲ್ಲಿಗೆ ಯಾಕೆ ಬರೋದಿಲ್ಲ ಕಾಂಗ್ರೆಸ್ಸು, BJP, JDS? ಕೇವಲ ಎಲ್ಲಿ ಭಾವನಾತ್ಮಕವಾಗಿ ವಿಷಯ ಇರುತ್ತೆ ಅಲ್ಲಿಗೆ ಮಾತ್ರ ಬರ್ತೀರಿ. ಹಾಗಿದ್ರೆ ಇದು ರಾಷ್ಟ್ರ ಅಲ್ವಾ? ಇದು ದೇಶ ಅಲ್ವಾ? ಇದು ಮಣ್ಣಲ್ವಾ? ಇದು ನಮ್ಮ ಸಮಾಜ ಅಲ್ವಾ? ಇದು ಹಾಳಾದರೆ ಭಾರತ ಹಾಳಾದಂಗಲ್ವಾ? ಇದರ ಬಗ್ಗೆ ಯಾಕೆ ಯಾರು ಗಮನ ಹರಿಸ್ತಾ ಇಲ್ಲ? ಇದರ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಿ ಹೋರಾಟಗಳು ಇದರ ಬಗ್ಗೆ ಆಗಬೇಕು. ಈಗೊಂದು ಬ್ರೇಕ್ ಆದ ನಂತರ ಇನ್ನಷ್ಟು ಸುದ್ದಿಗಳು. ಬಹಳ ಮುಖ್ಯವಾಗಿ ಮಂಡ್ಯದ ಬಗ್ಗೆ ಹೇಳ್ತಾ ಇದ್ದೆ. ಮಂಡ್ಯದಲ್ಲಿ BJPನ, JDS, ಕಾಂಗ್ರೆಸ್ ಏನು ಸ್ಟ್ರಾಟಜಿ ನಡೀತಾ ಇದೆ? 3 ಪಕ್ಷದ ಅಭ್ಯರ್ಥಿಗಳಾಗಿರುವಂಥವ್ರು ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಹೇಳ್ತೀನಿ ಬ್ರೇಕ್ ಆದ ನಂತರ.